ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು BA ಪ್ರೋಗ್ರಾಮ್ನ ಅಡಿಯಲ್ಲಿ ಸಮಾಜಶಾಸ್ತ್ರ 6ನೇ ಸೆಮಿಸ್ಟರ್ನ 8ನೇ ಪೇಪರ್ ಸೋಷಿಯಲ್ ಪ್ರಾಬ್ಲಮ್ಸ್ ಆಫ್ ಇಂಡಿಯಾ, ಸಾಮಾಜಿಕ ಸಮಸ್ಯೆಗಳು. ಇದರಲ್ಲಿ ನಾವಿವತ್ತು ಕರಪ್ಷನ್ ಇನ್ ಇಂಡಿಯಾ, ಭಾರತದಲ್ಲಿ ಭ್ರಷ್ಟಾಚಾರ, ಈ ಒಂದು ಅಧ್ಯಯನದ ಅಡಿಯಲ್ಲಿ CBI ಮತ್ತು ಇತರ ಸಂಸ್ಥೆಗಳನ್ನು ಕುರಿತಾದಂತಹ ಮಾಹಿತಿಯನ್ನು ಪಡೆದುಕೊಳ್ಳೋಣ. ನಾನು ಸಮಾಜಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕ ಶಿವರಾಮೇಗೌಡ. ಇವತ್ತು CBI ಮತ್ತು ಇತರೆ ಸಂಸ್ಥೆಗಳ ಬಗ್ಗೆ ತಿಳಿದುಕೊಳ್ಳುವಂತಹ ಉದ್ದೇಶವನ್ನು ನಾವು ಹೊಂದಿದ್ದೇವೆ. ಇವತ್ತಿನ ಒಂದು ಸೆಷನ್ನ ಅಡಿಯಲ್ಲಿ ನಾವು ಕೇಂದ್ರೀಯ ತನಿಖಾ ದಳ ಅಥವಾ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ CBIನ ಪರಿಚಯವನ್ನು ಮಾಡಿಕೊಳ್ಳೋಣ. ಅದರ ಜೊತೆಗೆ ರೋಲ್ ಆಫ್ CBIನ ಅಥವಾ ಕೇಂದ್ರೀಯ ತನಿಖಾ ದಳದ ಪಾತ್ರ ಮತ್ತು ಕಾರ್ಯಚಟುವಟಿಕೆಗಳನ್ನು ತಿಳಿದುಕೊಳ್ಳೋಣ. CBIನ ಸ್ವರೂಪ, ನೇಚರ್ ಆಫ್ CBI ಹೇಗೆ ಉಗಮವಾಯಿತು ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋಣ. ಅದರ ಜೊತೆಗೆ ನಾವು CBIನ ಅಧಿಕಾರ ಮತ್ತು ಹೊಣೆಗಾರಿಕೆಗಳು, ರೆಸ್ಪಾನ್ಸಿಬಿಲಿಟೀಸ್ ಆಫ್ CBI ವಿಚಾರವನ್ನು ತಿಳಿದುಕೊಳ್ಳೋಣ. ಅದರ ಜೊತೆಗೆ ನಾವು CBI ನಡೆಸುವಂತಹ ಒಂದು ಅಕಾಡೆಮಿ, CBI ಅಕಾಡೆಮಿ ಎಲ್ಲಿದೆ ಮತ್ತು ಅದು ಯಾವ ರೀತಿಯಾದಂತಹ ತಯಾರಿ ಮತ್ತು ತರಬೇತಿಗಳನ್ನು ನೀಡುತ್ತೆ ಅನ್ನೋದರನ್ನು ಕುರಿತು ಕೂಡ ನಾವು ಇವತ್ತು ಚರ್ಚೆ ಮಾಡೋಣ. ವಿದ್ಯಾರ್ಥಿಗಳೇ, ನಾವೀಗ ಕೇಂದ್ರೀಯ ತನಿಖಾ ದಳದ ಅಥವಾ CBIನ ಒಂದು ಪರಿಚಯವನ್ನು ಮಾಡಿಕೊಳ್ಳೋಣ. CBI ಈಸ್ ದ ಪ್ರೀಮಿಯರ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಆಫ್ ಇಂಡಿಯಾ. CBI ಈಸ್ ದ Premier Investigating Agency of India, and it operating under the jurisdiction of the Ministry of Personnel, Public Grievances and Pensions of India. Originally it is set up to investigate bribery and governmental corruption. In 1965, it received expanded jurisdiction to investigate the breaches of central laws enforceable by the government of India, multi-state organized crime, multi-agency or international cases. The CBI agency has been known to investigate several economic crimes, special crimes, and as well as corruption and other cases. CBI is exempted from the provisions of the Right to Information Act. CBI is India's officially designed single point of contact for liaison with the Interpol. The CBI has been established from or evolved from SPE, that means Special Police Establishment, which was established in 1941 from the ಗೌರ್ಮೆಂಟ್ ಆಫ್ ಇಂಡಿಯಾ. ವಿದ್ಯಾರ್ಥಿಗಳೇ, CBIಯನ್ನು ನಾವು ಒಂದು ಅಪರಾಧ ತನಿಖಾ ಘಟಕವಾಗಿ, ರಾಷ್ಟ್ರೀಯ ಭದ್ರತಾ ಸಂಸ್ಥೆಯಾಗಿ ಮತ್ತು ಒಂದು ಗುಪ್ತಚರ ಸಂಸ್ಥೆಯಾಗಿ ನೋಡಬಹುದಾಗಿದೆ. ಇದನ್ನು ಮೊದಲಿಗೆ SPE ಅಂತ ಕರೆಯಲಾಗ್ತಾ ಇದ್ದಂತಹ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ನ ಹೆಸರಿನಲ್ಲಿ 1941ರಲ್ಲಿ ಒಂದು ಸಂಸ್ಥೆಯನ್ನು ಸ್ಥಾಪಿಸಲಾಗಿತ್ತು. ನಂತರ ಇದನ್ನು 1963 ಏಪ್ರಿಲ್ 1ರಂದು CBI ಎಂದು ಹೊಸದಾದಂತಹ ನಾಮಕರಣವನ್ನು ಮಾಡಲಾಯಿತು. ಹಾಗಾದರೆ ಇದು ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ನಿಂದ ವಿಕಸನಗೊಂಡಿದೆ ಅಂತ ನಾವು ತಿಳಿಬಹುದು. ಈ CBI ಏನಾಗಿದೆ, ಇದು ಭಾರತದ ಯಾವುದೇ ಭಾಗದಲ್ಲಿ ತನ್ನ ಕಾರ್ಯವನ್ನು ನಿರ್ವಹಣೆ ಮಾಡುವಂತಹ ವ್ಯಾಪ್ತಿಯನ್ನು ಹೊಂದಿದೆ. ಇದು ಭಾರತದ ಯಾವುದೇ ಭಾಗದಲ್ಲಿ ಬೇಕಾದರೂ ಕೂಡ ತನ್ನ ಒಂದು ಕಾರ್ಯವ್ಯಾಪ್ತಿಯನ್ನು ಹೊಂದಬಹುದಾಗಿದೆ. ಅದರ ಜೊತೆಗೆ ಭಾರತದ ಸರ್ವೋಚ್ಚ ನ್ಯಾಯಾಲಯವು ಇದರ ಒಂದಷ್ಟು ಉಸ್ತುವಾರಿಯನ್ನು ಕೂಡ ನೋಡಿಕೊಳ್ತದೆ. ಅದರ ಜೊತೆಗೆ ನವದೆಹಲಿಯಲ್ಲಿ ಇದರ ಕೇಂದ್ರ ಸ್ಥಾನವಿದೆ. ಜೊತೆಗೆ ಇದು ದೇಶಾದ್ಯಂತ 6 ವಲಯಗಳಲ್ಲಿ ಹಾಗೂ 52 ಉಪ ಕಚೇರಿಗಳನ್ನು ಇದು ಹೊಂದಿದೆ. 6 ವಲಯಗಳಲ್ಲಿ ಇದು 52 ಉಪ ಕಚೇರಿಗಳನ್ನು ಹೊಂದಿದೆ. ಹೀಗಾಗಿ ನಾವು
CBIಯನ್ನು ಭಾರತದ ಅತ್ಯಂತ ಪ್ರಮುಖ ಅನ್ವೇಷಣಾ ಸಂಸ್ಥೆ ಅಂತ ಕರಿತೀವಿ. ಸೊ ಇದೇ ನಮಗೆ ಒಂದು ಇಂಟರ್ಪೋಲ್. ಇದು ಭಾರತದ ಸಾರ್ವಜನಿಕ ಜೀವನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತದೆ ಹಾಗೂ ಇದು ರಾಷ್ಟ್ರೀಯ ಆರ್ಥಿಕತೆಯ ಒಂದು ಸ್ವಾಸ್ಥ್ಯವನ್ನು ಕಾಪಾಡ್ತದೆ. CBI ಏಪ್ರಿಲ್ 1ರಂದು ಏನು ಸ್ಥಾಪನೆ ಆಗ್ತದಲ್ವ, ನಂತರ CBI ಎಂದು ನಾಮಕರಣಗೊಂಡಂತಹ ಈ ಒಂದು ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕರಾಗಿ ಆದಂತಹ ಕೋಹ್ಲಿಯವರು ಈ ಒಂದು ಸಂಸ್ಥೆ ರಾಷ್ಟ್ರೀಯ ಅನ್ವೇಷಣಾ ಸಂಸ್ಥೆಯಾಗಿ ಬೆಳೆಯುವಂತಹ ಸಾಮರ್ಥ್ಯವಿದೆ ಅಂತ ಗಮನಿಸಿ ಅದಕ್ಕೆ ಒಂದಷ್ಟು ಅಗತ್ಯವಾದಂತಹ ಪೋಷಣೆ ಮತ್ತು ಬೆಂಬಲವನ್ನು ಕೂಡ ಅವರು ಕೊಡ್ತಾರೆ. ಅದರ ಜೊತೆಗೆ CBIನ ನಿರ್ದೇಶಕರನ್ನು ಸೆಂಟ್ರಲ್ ವಿಜಿಲೆನ್ಸ್ ಕಮಿಟಿ ಆ್ಯಕ್ಟ್ 2003ರ ಪ್ರಕಾರ ಆಯ್ಕೆ ಮಾಡಲಾಗ್ತದೆ. ಈಗ ನಾವು ಈ ಒಂದು CBI ಯಾವೆಲ್ಲ ಕಾರ್ಯಚಟುವಟಿಕೆಗಳನ್ನು ಮಾಡ್ತದೆ ಅನ್ನುವುದನ್ನು ತಿಳಿದುಕೊಳ್ಳೋಣ. ಇದರಲ್ಲಿ CBIಯಲ್ಲಿ ನಾವು ಪ್ರಮುಖವಾಗಿ ಭ್ರಷ್ಟಾಚಾರ ವಿರೋಧಿ ವಿಭಾಗವನ್ನು ನಾವು ನೋಡ್ತೇವೆ. ಅದರ ಜೊತೆಗೆ ನಾವು ಆರ್ಥಿಕ ಅಪರಾಧಗಳ ವಿಭಾಗವನ್ನು ನಾವು ನೋಡ್ತೇವೆ. ಜೊತೆಗೆ ನಾವು ವಿಶೇಷ ಅಪರಾಧಗಳ ವಿಭಾಗವನ್ನು ಕೂಡ ನಾವು ನೋಡೋದಕ್ಕೆ ಸಾಧ್ಯ ಇದೆ. ಸೊ ನಾವು ಏನನ್ನೆಲ್ಲ ಗಮನಿಸಬಹುದು ಅಂತಂದರೆ ವಿ ಕ್ಯಾನ್ ಸಿ ಡಿಫ್ರೆಂಟ್ 3 sections ಇನ್ CBI, ದಟ್ ಈಸ್ 1 ಆ್ಯಂಟಿ ಕರಪ್ಷನ್ ಸೆಕ್ಷನ್, 2 ಡಿವಿಷನ್ ಆಫ್ ಎಕನಾಮಿಕ್ ಕ್ರೈಮ್ಸ್ ಸೆಕ್ಷನ್ ಆ್ಯಂಡ್ 3 ಸ್ಪೆಷಲ್ ಕ್ರೈಮ್ಸ್ ಡಿವಿಷನ್ ಸೆಕ್ಷನ್. ಈ 3 ರೀತಿಗಳಲ್ಲಿ ಅದು ಕಾರ್ಯವನ್ನು ನಿರ್ವಹಿಸ್ತಾ ಬರುತ್ತೆ. ಅಂದರೆ CBIಗೆ ಸಿಗುವಂತಹ ತನಿಖೆಗಳು, ಆ ತನಿಖೆಗಳನ್ನು ಅಥವಾ ಪ್ರಕರಣಗಳನ್ನು ಇದು 3 ವಿಭಾಗವಾಗಿ ವಿಂಗಡಣೆ ಮಾಡಿ ಅದರ ಮೂಲಕ ಅದು ತನಿಖೆಗಳನ್ನು ಮಾಡುತ್ತೆ. 1 ಭ್ರಷ್ಟಾಚಾರ ವಿರೋಧಿ, 2 ಆರ್ಥಿಕ ಅಪರಾಧಗಳು, 3 ವಿಶೇಷ ಅಪರಾಧಗಳು. ಈಗ ನಾವು CBIನ ಸ್ವರೂಪವನ್ನು ತಿಳಿದುಕೊಳ್ಳೋಣ. CBIನ ಸ್ವರೂಪ ಅಥವಾ ನೇಚರ್ ಆಫ್ CBI. ಸೊ ದ CBI established a reputation as India's foremost investigative agency with the resources for complicated cases, and it was requested to assist the investigation of crimes such as murder, kidnapping, as well as terrorism. Even the Supreme Court and the number of high courts in the country also begin assigning such investigations to CBI on the basis of petitions filed by the parties. ಸೊ ಈಗ ನಾವು ತಿಳಿದುಕೊಳ್ಳುವಂತಹ ಒಂದು ಸ್ವರೂಪ ಹೇಗಿದೆ ಅಂತಂದರೆ CBIಗೆ ಒಬ್ಬ ನಿರ್ದೇಶಕನ ನೇತೃತ್ವ ಇರ್ತದೆ. ಆತ ಆರಕ್ಷಕ ಮಹಾನಿರ್ದೇಶಕ ಅಥವಾ ರಾಜ್ಯ ಆಯುಕ್ತರ ದರ್ಜೆಯ ಒಬ್ಬ IPS ಅಧಿಕಾರಿಯಾಗಿರ್ತಾನೆ. 2003ರ CVC ಕಾಯ್ದೆಯಿಂದ ರೂಪಿಸಲ್ಪಟ್ಟಿರುವ ನಿರ್ವಹಣಾ ವಿಧಾನದ ಆಧಾರದ ಮೇಲೆ ನಿರ್ದೇಶಕರನ್ನು ಆರಿಸಲಾಗ್ತದೆ. ಇವರ ಒಂದು ಅಧಿಕಾರದ ಅವಧಿ 2 ವರ್ಷಗಳವರೆಗೆ ಇರುತ್ತೆ ಅಂತ ನಾವು ತಿಳಿಯಬಹುದು. CBIನ ಇತರೆ ಪ್ರಮುಖ ದರ್ಜೆಗಳು ಅಂತಂದರೆ ವಿಶೇಷ ನಿರ್ದೇಶಕ, ಹೆಚ್ಚುವರಿ ನಿರ್ದೇಶಕ, ಜಂಟಿ ನಿರ್ದೇಶಕ, ಉಪ ಪ್ರಧಾನ ಆರಕ್ಷಕ ನಿರೀಕ್ಷಕ, ಹಿರಿಯ ಆರಕ್ಷಕ ಅಧೀಕ್ಷಕ, ಹೆಚ್ಚುವರಿ ಆರಕ್ಷಕ ಅಧೀಕ್ಷಕ. ಸೊ ಹೀಗೆ ಒಂದು ದೊಡ್ಡ ತಂಡ CBIನಲ್ಲಿ ಕೆಲಸ ಮಾಡುವುದನ್ನು ನಾವು ಗಮನಿಸಬಹುದಾಗಿದೆ. ಇದರಲ್ಲಿ ಪ್ರಮುಖವಾಗಿ ನಾವು ಗಮನಿಸುವುದೇನು ಅಂತಂದರೆ ಪ್ರಧಾನಮಂತ್ರಿಗಳು ಇದರ ಒಂದು ಚೇರ್ಪರ್ಸನ್ ಆಗಿ ಕೆಲಸ ಮಾಡುವುದನ್ನು ನಾವು ನೋಡ್ತೇವೆ. ಅದರ ಜೊತೆಗೆ ಆಪೋಸಿಷನ್ನ ಪಾರ್ಟಿಯ ಲೀಡರ್ ಕೂಡ, ಲೋಕಸಭೆಯ ಆಪೋಸಿಷನ್ ಪಾರ್ಟಿ ಲೀಡರ್ ಕೂಡ ಇದರ ಒಂದು ಮೆಂಬರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಸೊ ದ CBI ಡೈರೆಕ್ಟರ್ ಈಸ್ ಅಪಾಯಿಂಟೆಡ್ ಫಾರ್ ನಾಟ್ ಲೆಸ್ ದೆನ್ ಎ ಟರ್ಮ್ ಆಫ್ 2 years. ಅವರು 2 ವರ್ಷಗಳಿಗಿಂತ ಕಡಿಮೆ ಅಧಿಕಾರಾವಧಿಯವರೆಗೆ ಅವರನ್ನು ನಾವು ನೇಮಿಸುವಂತಿಲ್ಲ. ಅದು ಮಿನಿಮಮ್ 2 ವರ್ಷ ಆಗಿರಲೇಬೇಕು.
by the appointment committee on recommendation of selection committee as mentioned in DSP Act of 1946 amended to the Lokpal and Lokayukta Act of 2013 and CVC Act. ಸೊ ಇಲ್ಲಿ ನಾವು ಗಮನಿಸುವುದೇನು ಅಂತಂದರೆ ಅದರ ಅಧಿಕಾರಾವಧಿ 2 ವರ್ಷಗಳು ಇರುವುದನ್ನು ನಾವು ನೋಡಬಹುದಾಗಿದೆ. ಟು ಸ್ಟಡಿ ದ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಸಿ ಬಿ ಐನ ಅಧಿಕಾರ ಮತ್ತು ಹೊಣೆಗಾರಿಕೆಗಳನ್ನು ನಾವೀಗ ಅರ್ಥೈಸಿಕೊಳ್ಳೋಣ. ಸಿ ಬಿ ಐನ ತನಿಖೆಯ ಒಂದು ಶಾಸನಬದ್ಧ ಅಧಿಕಾರಗಳನ್ನು ಪಡೆಯಲಾಗಿದೆ. ಸಿ ಬಿ ಐ ಏನನ್ನು ಪಡೀತದೆ? ಅದು ಶಾಸನಬದ್ಧ ಅಧಿಕಾರವನ್ನು ಅದು ಪಡೆದಿದೆ. ಅಂದರೆ ಸಂವಿಧಾನಾತ್ಮಕ ಒಂದಷ್ಟು ಅಧಿಕಾರಗಳನ್ನು ಅವರಿಗೆ ನೀಡಲಾಗಿದೆ. ಅದರ ಜೊತೆಗೆ ಅದು ಕೇಂದ್ರಾಡಳಿತ ಪ್ರದೇಶಗಳ ಮೇಲೆ, ದೆಹಲಿಯ ವಿಶೇಷ ಆರಕ್ಷಕ ಸಂಸ್ಥೆಯ ಮೇಲೆ ಸಹವರ್ತಿ ಮತ್ತು ಸಮವ್ಯಾಪಕ ಅಧಿಕಾರಗಳು, ಕರ್ತವ್ಯಗಳು, ಸವಲತ್ತುಗಳು ಮತ್ತು ಹೊಣೆಗಾರಿಕೆಗಳನ್ನು ಕಾಯ್ದೆಯ ಅವರಿಗೆ ಪ್ರದಾನ ಮಾಡ್ತದೆ. ಅಂದರೆ ಎಲ್ಲ ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಎಲ್ಲ ರೀತಿಯಾದಂತಹ ರಾಜ್ಯಗಳ ಮೇಲೆ ತನಿಖೆಯನ್ನು ಕೈಗೊಳ್ಳುವಂಥದ್ದನ್ನು ಕಾಯ್ದೆಯ ಮೂಲಕ ಸಿ ಬಿ ಐ ಪಡೆದುಕೊಳ್ಳುತ್ತೆ. ನಂತರ ಸಿ ಬಿ ಐ ಸದಸ್ಯರ ಅಧಿಕಾರಗಳು ಮತ್ತು ಅಧಿಕಾರ ವ್ಯಾಪ್ತಿಯನ್ನು ಕೇಂದ್ರ ಸರ್ಕಾರವು ಯಾವುದೇ ಕ್ಷೇತ್ರಕ್ಕೆ ಬೇಕಾದರೂ ಕೂಡ ವಿಸ್ತರಿಸಬಹುದು. ದ ಸೆಂಟ್ರಲ್ ಕ್ಯಾನ್ ಎಕ್ಸ್ಟೆಂಡ್ ದ ಪವರ್ಸ್ ಆಫ್ ಸಿ ಬಿ ಐ ಟು ಎನಿ ಪರ್ಪಸ್ ಆರ್ ಎನಿ ಸ್ಟೇಟ್. ಸೊ ಇದಕ್ಕಾಗಿ ಸಂಬಂಧಪಟ್ಟಂತಹ ರಾಜ್ಯದ ಒಪ್ಪಿಗೆಯನ್ನು ಕೇಂದ್ರ ಸರ್ಕಾರ ಪಡೆದುಕೊಳ್ಳುವುದು ಕೂಡ ಅಗತ್ಯವಾಗಿರುತ್ತೆ ಅನ್ನುವುದನ್ನು ನಾವಿಲ್ಲಿ ತಿಳಿದುಕೊಳ್ಳಬಹುದು. ವಿದ್ಯಾರ್ಥಿಗಳೇ, ಇಲ್ಲಿ ಸಿ ಬಿ ಐನ ಅಧ್ಯಕ್ಷರು ಯಾವಾಗಲೂ ಕೂಡ ಭಾರತ ಸರ್ಕಾರದ ಪ್ರಧಾನಮಂತ್ರಿಗಳಾಗಿರ್ತಾರೆ ಹಾಗೂ ವಿರೋಧ ಪಕ್ಷದ ನಾಯಕರು ಇದರ ಸದಸ್ಯರಾಗಿರ್ತಾರೆ. ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಅಥವಾ ಅವರಿಂದ ನಾಮನಿರ್ದೇಶನಗೊಂಡಂತಹ ಇತರೆ ನ್ಯಾಯಾಧೀಶರು ಸದಸ್ಯರಾಗಿರ್ತಾರೆ. ಸೊ ಇದು ಸಿ ಬಿ ಐನ ಒಂದಷ್ಟು ಸಾಂಸ್ಥಿಕವಾದಂತಹ ರಚನೆ. ಈಗ ನಾವು ಸಿ ಬಿ ಐ ಅಕಾಡೆಮಿಯ ಬಗ್ಗೆ ತಿಳಿದುಕೊಳ್ಳೋಣ. ಸಿ ಬಿ ಐ ಅಕಾಡೆಮಿ. ಸೊ ಸಿ ಬಿ ಐನ ಅಕಾಡೆಮಿಯನ್ನು ನಾವು ಪರಿಚಯ ಮಾಡಿಕೊಳ್ಳೋದಾದಲ್ಲಿ, ಭಾರತದ ಉತ್ತರ ಪ್ರದೇಶದಲ್ಲಿ ಫಾಜಿಯಾಬಾದ್ನಲ್ಲಿ ಸಿ ಬಿ ಐ ತನ್ನ ಒಂದು ಅಕಾಡೆಮಿಯನ್ನು ಸ್ಥಾಪನೆ ಮಾಡಿದೆ. ಸೊ ಈ ಒಂದು ಅಕಾಡೆಮಿ 1996ರಿಂದ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಈ ಅಕಾಡೆಮಿ ಆಡಳಿತಾತ್ಮಕ, ಶೈಕ್ಷಣಿಕ ಮತ್ತು ವಿದ್ಯಾರ್ಥಿ ನಿಲಯ ಹಾಗೂ ವಸತಿ ಗೃಹಗಳನ್ನು ಹೊಂದಿದ್ದು ಎಲ್ಲ ದರ್ಜೆಯ ಅಧಿಕಾರಿಗಳಿಗೆ ವಿವಿಧ ರೀತಿಯ ತರಬೇತಿ ಮತ್ತು ಪುನರ್ಮನನ ಕಾರ್ಯಕ್ರಮಗಳನ್ನು ಅದು ಆಯೋಜನೆ ಮಾಡುತ್ತೆ. ವಿಶೇಷವಾಗಿಸಲ್ಪಟ್ಟಂತಹ ಪಠ್ಯಕ್ರಮಗಳಿಗೆ ಸಂಬಂಧಿಸಿದ ತರಬೇತಿ ಸೌಕರ್ಯಗಳನ್ನು ಅದು ಹೊಂದಿದೆ. ಇಲ್ಲಿ ಸರ್ಕಾರಿ ಇಲಾಖೆಗಳ ಅಧಿಕಾರಿಗಳು, ಬ್ಯಾಂಕ್ ಅಧಿಕಾರಿಗಳು, ರಾಜ್ಯ ಪೊಲೀಸ್ ಅಧಿಕಾರಿಗಳು, ಸಾರ್ವಜನಿಕ ವಲಯದ ವಿಚಕ್ಷಣಾ ಸಂಸ್ಥೆಗಳ ಅಧಿಕಾರಿಗಳು ಹಾಗೂ ಭಾರತೀಯ ಸೇನೆಯ ಅಧಿಕಾರಿಗಳಿಗೂ ಕೂಡ ಇಲ್ಲಿ ವಿಶೇಷ ತರಬೇತಿಯನ್ನು ನೀಡಲಾಗ್ತದೆ. Dear students, the CBI headquarters is in New Delhi, but the CBI Academy is in Ghaziabad, Uttar Pradesh, which was started in 1996. Before the academy was built in New Delhi only, they have been providing the training. Actually, the academy accommodates the training needs of all CBI ranks, and it facilitates for specialized courses are also made available to the officials of the state police, central police organizations, public sector, vigilance organizations, bank and government departments, and the Indian Armed Forces. ಸೊ ವಿದ್ಯಾರ್ಥಿಗಳೇ,
ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವುದು ರಾಜ್ಯ ಪೊಲೀಸ್ ವಿಭಾಗದ ಕೆಲಸ ಅಥವಾ ಕಾರ್ಯ. ಆದರೆ CBI ಕೇಂದ್ರದ ಒಂದು ಸಂಸ್ಥೆಯಾಗಿ ಕೆಲವೊಂದು ಸನ್ನಿವೇಶಗಳಲ್ಲಿ ಮಾತ್ರ ವಿಚಾರಣೆಯನ್ನು ನಡೆಸ್ತದೆ. ಸೊ ಅದು ಯಾವಾಗ ಅಂತಂದರೆ, ಕೇಂದ್ರ ಸರ್ಕಾರದ ಹಣಕಾಸಿನ ಮೂಲಗಳ ಹಿತರಕ್ಷಣೆಗೆ ಸಂಬಂಧಿಸಿದಂತಹ ಕಟ್ಟಳೆಗಳೇನಾದರೂ ಇದ್ದಾಗ, ಕೇಂದ್ರ ಸರ್ಕಾರದಿಂದ ಜಾರಿ ಮಾಡಲಾದ ಕಾನೂನಿನ ಉಲ್ಲಂಘನೆಯಾದಂತಹ ಪ್ರಕರಣಗಳು ಕಂಡುಬಂದಲ್ಲಿ, ಅಥವಾ ಬಹುದೊಡ್ಡ ವಂಚನೆ ಅಥವಾ ಹಣದ ದುರುಪಯೋಗ, ಅಥವಾ ಅಂತಾರಾಜ್ಯ ಮಟ್ಟದ ಒಂದು ವ್ಯವಸ್ಥಿತ ಅಪರಾಧಗಳು ಕಂಡುಬಂದಾಗ, ಅಥವಾ ಬಹುಸಂಸ್ಥೆಗಳು ಅಥವಾ ಅಂತಾರಾಷ್ಟ್ರೀಯ ಮಟ್ಟದ ಪ್ರಕರಣಗಳು ಬಂದಾಗ ಅವುಗಳನ್ನು ತನಿಖೆ ನಡೆಸುವಂತಹ ಸಲುವಾಗಿ ರಾಜ್ಯಗಳ ಒಂದು ಒಪ್ಪಿಗೆಯ ಜೊತೆ ಈ CBI ತನ್ನ ಕೆಲಸವನ್ನು ನಿರ್ವಹಿಸ್ತದೆ. ಹೀಗೆ CBI ಸಂಸ್ಥೆ ದೇಶದಲ್ಲಿನ ಭ್ರಷ್ಟಾಚಾರ ಮತ್ತು ಅಪರಾಧ ಪ್ರಕರಣಗಳನ್ನು ಪತ್ತೆ ಹಚ್ಚಿ ತನಿಖೆ ನಡೆಸಿ ಅಪರಾಧಿಗಳನ್ನು ಕಂಡುಹಿಡಿಯುವಲ್ಲಿ ಮತ್ತು ಅವರುಗಳನ್ನು ನ್ಯಾಯಾಲಯಕ್ಕೆ ಒಪ್ಪಿಸುವಲ್ಲಿ ಒಂದು ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಾ ಇದೆ. ಸೊ ಹೀಗಾಗಿ ಈ ಹಿಂದೆ ನಾವು ಉಲ್ಲೇಖಿಸಲಾದಂತಹ ಭಾರತದ ಪ್ರಮುಖ ಭ್ರಷ್ಟಾಚಾರದ ಹಗರಣಗಳಲ್ಲಿ ಬಹುತೇಕ ಹಗರಣಗಳು CBIನಿಂದ ವಿಚಾರಣೆ ನಡೆಸಿ ಕಂಡುಹಿಡಿಯಲಾದ ಪ್ರಕರಣಗಳಾಗಿದ್ದಾವೆ ಅನ್ನುವುದನ್ನು ನಾವಿಲ್ಲಿ ಸ್ಮರಿಸಬಹುದಾಗಿದೆ. ಇದರ ಜೊತೆಗೆ CBIನ ಜೊತೆಗೆ ನಾವು COD, ಕಾರ್ಪ್ಸ್ ಆಫ್ ಡಿಟೆಕ್ಟಿವ್ ಎನ್ನುವುದು ಕೂಡ ಈ ಹಿಂದೆ ಕಾರ್ಯವನ್ನು ನಿರ್ವಹಿಸ್ತಾ ಇತ್ತು. ಆದರೆ ಅದು ಸದ್ಯದಲ್ಲಿ ಕೆಲಸವನ್ನು ಅಥವಾ ಕಾರ್ಯವನ್ನು ನಿರ್ವಹಿಸ್ತಾ ಇಲ್ಲ. ಸೊ ಇದರ ಜೊತೆಗೆ ಲೋಕ್ಪಾಲು ಕೇಂದ್ರದಲ್ಲಿ ಜಾರಿಗೆ ಬರಬೇಕಾದಂತಹ ಅನಿವಾರ್ಯತೆ ಇದೆ. ಅದರ ಜೊತೆಗೆ ಲೋಕಾಯುಕ್ತ ಅನ್ನುವಂಥದ್ದು ಅನೇಕ ರಾಜ್ಯಗಳಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಆದರೆ ಕರ್ನಾಟಕದಲ್ಲಿ ಲೋಕಾಯುಕ್ತವನ್ನು ಬದಿಗೆ ಸರಿಸಿ ನಾವು ACB, ಆಂಟಿ ಕರಪ್ಷನ್ ಬ್ಯೂರೋ, ಇದನ್ನು ಜಾರಿಗೆ 2016ರಲ್ಲಿ ತರಲಾಗಿದೆ. ಸೊ ಎಲ್ಲ ತನಿಖಾ ಸಂಸ್ಥೆಗಳು ಕೂಡ ಭ್ರಷ್ಟಾಚಾರದ ವಿರುದ್ಧ ಹೋರಾಡುವಂತಹ ಸಂಸ್ಥೆಗಳಾಗಿವೆ ಅಂತ ನಾವು ತಿಳಿಯಬಹುದು. ಇದಕ್ಕೆ ಸಂಬಂಧಿಸಿದಂತಹ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನೀವು ಈ ಕೆಳಕಂಡಂತಹ ರೆಫರೆನ್ಸ್ ಪುಸ್ತಕಗಳ ಮೂಲಕ ಪಡೆಯಬಹುದು. ವಿದ್ಯಾರ್ಥಿಗಳೇ, ಇಲ್ಲಿಗೆ ನಾವು ಈ ಸೆಷನ್ನನ್ನು ಮುಗಿಸೋಣ. ಧನ್ಯವಾದಗಳು.